ನಮಸ್ಕಾರ. ನುಡಿ ಬೆಳಗು. ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಗವಿಮಠ ಕೊಪ್ಪಳರವರ ಲೇಖನ ಆಸೆಯೇ ದುಃಖಕ್ಕೆ ಮೂಲ. ಮನಸ್ಸಿನಲ್ಲಿಯೇ ಸುಖ ದುಃಖ ಎಲ್ಲ ಇದೆ. ಬಯಕೆಯೇ ದುಃಖ ತಂದುಕೊಡುತ್ತೆ. ಹೀಗೆ ಹೇಳಿದ್ರೆ ನೀವು ಬಯಕೆನೇ ಇರಬಾರ್ದೇನು ಅಂತ ಕೇಳ್ತೀರಿ. ಕಲ್ಲಿಗೂ ಏನು ಬಯಕೆ ಇಲ್ಲ. ಬಯಕೆ ಇಲ್ಲ ಅಂದರೆ ನಾವು ಕಲ್ಲಾಗ್ತೀವಿ ಅಂತೀರಿ. ಬಯಸೋದಕ್ಕೆ ನಿಮಗೆ ಎಲ್ಲ ಹಕ್ಕು ಇದೆ. ಬಯಸಿ. ಆದರೆ ಬಯಸಿದ್ದೆಲ್ಲ ಸಿಗುತ್ತೆ ಅಂತ ತಲೆಯೊಳಗಡೆ ಇಟ್ಕೊಳ್ಬೇಡಿ. ಬಯಸಿದ್ದರಿಂದ ದುಃಖ ಆಗಿಲ್ಲ. ಬಯಸಿದ್ದೆಲ್ಲ ಸಿಗಬೇಕು ಎಂಬ ನಿಮ್ಮ ಆಸೆ ಇದೆಯಲ್ಲ, ಅದರಿಂದ ದುಃಖ ಆಗಿದೆ. ಯಾಕೆ ಅಂದರೆ ಈ ಜಗತ್ತಿನೊಳಗೆ ಬಯಸಿದ್ದು ಸಿಗೋದಿಲ್ಲ. ಬಯಸಿದಷ್ಟೂ ಸಿಗೋದಿಲ್ಲ. ಬಯಸಿದಂಗೆ ಸಿಗಲ್ಲ. ಸಿಕ್ಕಿದ್ದು ಬಯಸಿದಂಗೆ ಇರಲ್ಲ. ಇದು ಜಗದ ನಿಯಮ. ಬಯಕೆಯೇ ದುಃಖಕ್ಕೆ ಕಾರಣ. ಸುಖದ ಬಯಕೆ ಇಲ್ವೇನು? ನಮಗೆ ಸುಖ ಬೇಡವೇನು ಅಂತ ಕೇಳಿದರೆ ಸುಖ ಬೇಕು. ನಮಗೆ ಯಾವ ವಸ್ತುಗಳು ಸುಖ ಕೊಡುತ್ತವೆ ಅನ್ಕೋತೀವಿ, ಅವು ವಾಸ್ತವದಲ್ಲಿ ಸುಖ ಕೊಡಲು ಸಾಧ್ಯನೇ ಇಲ್ಲ. ಈ ಜಗತ್ತಿನಲ್ಲಿ ವಸ್ತುಗಳು ಸುಖ ಕೊಡುವಂತೆ ತೋರ್ತವೆ, ಆದರೆ ದುಃಖ ಕೊಟ್ಟೇ ಹೋಗ್ತವೆ. ಯಾವುದು ಸುಖ ಅಂತ ಅನ್ನಿಸುತ್ತೆ, ಅದು ಜೇನು ಮೆತ್ತಿದ ವಿಷ. ಉದಾಹರಣೆಗೆ, ನೀವು 2 ಹೋಳಿಗೆ ತಿಂತೀರಿ, ಸುಖ ಅನಿಸುತ್ತೆ. 20 ಹೋಳಿಗೆ ತಿಂದರೆ 2 ಹೋಳಿಗೆ ಸುಖ ನೀಡಿದರೆ 20 ಹೋಳಿಗೆ ಇನ್ನೂ ಹೆಚ್ಚು ಸುಖ ಇರಬೇಕಿತ್ತಲ್ಲ. ಆದರೆ ನೀವು ಸಾಕು, ಸರ್ಸು ಆಚೆ ಅಂತೀರಿ. ಅಂದರೆ ಸುಖ ಅನ್ನೋದು ಉಣ್ಣೋದ್ರಲ್ಲೂ ಇದೆ, ದೂರ ಸರಿಸೋದ್ರಲ್ಲೂ ಇದೆ. ಯಾವುದು ಕಾಯಂ ಸುಖ ಅಂತ ಇಲ್ಲ. ಎಲ್ಲವೂ ಸುಖದಂತೆ ತೋರುತ್ತೆ. ಸುಖ ಅಂದರೆ ಸುಖ ಅಂತಲ್ಲ, ಕಡಿಮೆ ದುಃಖ. ದುಃಖ ಅಂದರೆ ದುಃಖ ಅಂತಲ್ಲ, ಕಡಿಮೆ ಸುಖ ಅಷ್ಟೇ. ಬರುವ ಪರಿಸ್ಥಿತಿಯನ್ನು ಒಪ್ಪಿಕೊಳ್ಳದ ಮನಸ್ಥಿತಿಯೇ ದುಃಖ. ಬರುವುದನ್ನು ಒಪ್ಪಿಕೊಳ್ಳುವುದೇ ಸುಖ. ಯಾವುದು ಬಂದಿದೆ ಅದು ಹೋಗುತ್ತೆ. ಇದನ್ನು ಮನುಷ್ಯ ತಿಳ್ಕೋಬೇಕು. ಯಾವುದು ಬಯಸಿದ್ವಿ ಅದು ಸಿಗೋದಿಲ್ಲ. ಸಿಕ್ಕಿದರೂ ಕಾಯಂ ನಮ್ಮ ಜೊತೆ ಇರೋದಿಲ್ಲ. ಇದೇ ಸತ್ಯ. ರಷ್ಯಾದ ತತ್ವಶಾಸ್ತ್ರಜ್ಞ ಲಿಯೋ ಟಾಲ್ಸ್ಟಾಯ್ ಒಂದು ಕತೆ ಬರೆದಿದ್ದಾನೆ. ಒಬ್ಬ ರಾಜ ಇದ್ದ. ಅವನು ಒಂದು ಡಂಗೂರವನ್ನು ಸಾರಿಸಿದ. ನಾಳೆ ನನ್ನ ಹುಟ್ಟುಹಬ್ಬ. ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಯಾರು ಎಲ್ಲಿಯವರೆಗೆ ಓಡ್ತಾರೋ ಅಷ್ಟೂ ಭೂಮಿ ಅವರ ಹೆಸರಿಗೆ ಮಾಡ್ತೀನಿ ಅಂದ. ಮಾರನೇ ದಿನ ಇಡೀ ಊರಿನ ಜನರೆಲ್ಲ ಬಂದು ನಿಂತಿದ್ರು. ಸೀಟಿ ಹೊಡೆದ ತಕ್ಷಣ ಎಲ್ಲ ಓಡಲು ಶುರು ಮಾಡಿದರು. ಒಬ್ಬ ಮುಂದೆ ಓಡುತ್ತಿದ್ದ. ಸ್ವಲ್ಪ ಹೊತ್ತಿನ ನಂತರ ಅವನಿಗೆ ಬಾಯಾರಿಕೆ ಆಯಿತು, ಹಸಿವಾಯಿತು. ದಣಿವಾರಿಸಿಕೊಳ್ಳೋಣ ಅಂತ ಒಂದೆಡೆ ಕುಳಿತ. ಆದರೆ ಹಿಂದಿನಿಂದ ಜನ ಓಡುತ್ತಾ ಬರುತ್ತಿದ್ದರು. ಕುಳಿತರೆ ಕಷ್ಟ ಅಂತ ಮತ್ತೆ ಓಡತೊಡಗಿದ. ಮಧ್ಯಾಹ್ನ ಊಟನೂ ಇಲ್ಲ, ನೀರೂ ಇಲ್ಲ, ಸಂಜೆನೂ ಏನೂ ಇಲ್ಲ. ಓಡಿ ಓಡಿ ಸಂಜೆಯಾಗುವ ಹೊತ್ತಿಗೆ ಸತ್ತು ಬಿದ್ದ. ಸೂರ್ಯ ಮುಳುಗಿತ್ತು, ಭೂಮಿ ನಕ್ಕಿತ್ತು. ಇವನ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಆಗ ಭೂಮಿ ತಾಯಿ ಅಂದ್ಲು, ನಿನ್ನ ಹಾಗೆ ಬಹಳ ಮಂದಿ ಓಡಿದ್ದಾರೆ. ಓಡಿದಷ್ಟು ನಾನು ಕೊಟ್ಟಿಲ್ಲ, ಬಿದ್ದಷ್ಟೇ ಕೊಟ್ಟಿದ್ದೀನಿ ಅಂತ. ನಮಸ್ಕಾರ.
ಧನ್ಯವಾದಗಳು.